ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ರಿಸಲ್ಟ್ ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ನೋಡಿ, ಇವಾಗ ಆಲ್ರೆಡಿ 10ನೇ ತಾರೀಕು ನಂತರ ಅಂತ ಹೇಳಿದರು. ಬಟ್ ಇನ್ನೂವರೆಗೂ ಕೂಡ ಯಾವುದೇ ಥರಂಥ ಅಪ್ಡೇಟ್ಗಳನ್ನು ಕೂಡ ಕೊಡ್ತಾನೂ ಇಲ್ಲ. ಜೊತೆಗೆ ನಿನ್ನೆಯಿಂದ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಬೋರ್ಡ್ ವೆಬ್ಸೈಟಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಕಂಪ್ಲೀಟ್ ಬೀಸಿ ಇಟ್ಟಿದ್ದಾರೆ, ಕಂಪ್ಲೀಟ್ ಎಂಗೇಜ್ ಆಗಿಬಿಟ್ಟಿದೆ. ಯಾರ್ದು ಕೂಡ ಕಾಲ್ ಹೋಗ್ತಾಯಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಟ್ರೈ ಮಾಡ್ತಾಯಿದ್ರು ಕೂಡ ಬೀಸಿ ಅಂತ ಬರ್ತಾಯಿದೆ. ಸೊ ಓಕೆ, ನಾನು ಸಪ್ರೇಟಾಗಿ ನಂದು ಪರ್ಸನಲ್ ನಂಬರಿಂದ ಬೇರೆ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿದಾಗ ಆ ಸರ್ ಹೇಳಿರುವಂಥ ಇನ್ಫಾರ್ಮೇಷನ್ ಏನಂತಂದರೆ, ಸೊ ಅದು ಕಾಲ್ ರಿಸೀವ್ ಯಾಕಾಗ್ತಿಲ್ಲ ಬೋರ್ಡ್ ನಂಬರ್ ಅಂತ ಕೇಳಿದಾಗ ಎಲ್ಲರೂ ಒಂದೇ ಕೇಳ್ತಾ ಇರುವಂಥದ್ದು ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವಾಗ ಅಂಥೇಳಿ. ಸೊ ಹೀಗಾಗಿ ಅದು ಸರ್ವರ್ ಬೀಜಿ ಆಗಿಬಿಟ್ಟಿದೆ, ನಂಬರ್ ಎಂಗೇಜ್ ಆಗಿಬಿಟ್ಟಿದೆ, ಬರೀ ಕಾಲ್ ಬರ್ತಾ ಇದ್ದಾವೆ ಅಂತ ಹೇಳಿದರು. ಓಕೆ, ಯಾವ ಸರ್ ರಿಸಲ್ಟ್ ಯಾವಾಗ ಬರ್ಬೋದು, ಇವತ್ತು ಬರ್ಬೋದಾ ನೈಟ್ ಅಂತಂದು ಕೇಳಿದಾಗ ಗ್ಯಾರಂಟಿ ಇಲ್ಲ, ಇವತ್ತಿಂದ ಎನಿ ಟೈಮ್ ಬರ್ಬೋದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಎಕ್ಸಾಕ್ಟ್ಲಿ ಡೇಟ್ ಅಂತ ಕೇಳಿದಾಗ ಇವತ್ತೇ ಬರ್ಬೋದಾ ಎಕ್ಸಾಕ್ಟ್ಲಿ ಅಂತ ಕೇಳಿದಾಗ ಇಲ್ಲ, ಎನಿ ಟೈಮ್ ಬರ್ಬೋದು, ಎಕ್ಸಾಕ್ಟ್ಲಿ ಡೇಟ್ ನನಗೂ ಹೇಳೋಕ್ಕಾಗೋದಿಲ್ಲ. ಎಲ್ಲನೂ ಕೂಡ ಡಾಟಾಬೇಸ್ ರೆಡಿಯಾಗಿದೆ, ರಿಸಲ್ಟ್ ಡಿಸ್ಪ್ಲೇ ಆಗೋದೊಂದು ಬಾಕಿ ಇದೆ ಅಂತ ಇಷ್ಟೇ ಹೇಳಿರುವಂಥದ್ದು. ನಾನು ಜಾಸ್ತಿ ಏನು ಕಿರಿಕಿರಿ ಕೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮುಂದೆ ಮಾತು ಸರಿ ಆಗೋದಿಲ್ಲ ಅಂಥೇಳಿ. ಸೊ ನಾನು ಊಹೆ ಮಾಡ್ಕೊಂಡು ಏನಂದರೆ, ನಿಮ್ಮ ಬೋರ್ಡ್ನವರಿಗೆ ರಿಸಲ್ಟನ್ನು ಸಡನ್ನಾಗಿ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಏನು ಟೆಕ್ನಿಕಲ್ ಇಶ್ಯೂ ಏನಾದ್ರು ಇರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಸಬ್ಜೆಕ್ಟ್ ಮಿಸ್ಸಿಂಗು, 0 ಆಬ್ಸೆಂಟ್. ಆಮೇಲೆ ನಿಮ್ಮ ಕಾಲೇಜ್ ಒಂದು ವಿಚಿತ್ರ ಇದ್ದಾರೆಪ್ಪ. ಮೊದಲೇ ಬೋರ್ಡು ಒಂಥರ ವಿಚಿತ್ರ, ಅಂಥದ್ರಲ್ಲಿ ನಿಮ್ಮ ಕಾಲೇಜ್ ಅಂತೂ ಇನ್ನೂ ಮಿತಿಮೀರಿ ವಿಚಿತ್ರ ಕಾಲೇಜುಗಳು ಅಲ್ಲ ರೀ. ಪ್ರತಿ ವರ್ಷವೂ ಕೂಡ ಫೀಸನ್ನು ಇಟ್ಕೊಂಡು ಕುಂದಿರ್ತಾರೆ ಅಂತಂದರೆ ಸ್ವಲ್ಪ ಆದರೂ ಸಿಸ್ಟಮೆಟಿಕ್ ಮ್ಯಾನರ್ಸ್ ಅನ್ನೋದಿಲ್ಲ ಕಾಲೇಜ್ಗಳಿಗೆ. ಈ ಕಾಲೇಜ್ಗಳಿಂದನೇ ಇದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ನನಗಂತೂ. ಈಗ ನೋಡಿ, ಇವಾಗ ರಿಸಲ್ಟ್ ಕೇಳಿದರೆ ಇವತ್ತು ಎನಿ ಟೈಮ್ ಬರ್ಬೋದು ಅಂತ ಹೇಳ್ತಾರೆ ಅವರು. ಎನಿ ಟೈಮ್ ಅಂತ ಹೇಳ್ತಾ ಇದ್ದಾರೆ, ಎಕ್ಸಾಕ್ಟ್ ಡೇಟ್ ಹೇಳ್ತಾ ಇಲ್ಲ, ಎನಿ ಟೈಮ್ ಬರ್ಬೋದು ಅಂತ ಹೇಳಿದರು. ಇದನ್ನು ನಿಮ್ಮ ಜೊತೆ ನಾನು ಮಾಹಿತಿ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಬಂದರೂ ಕೂಡ ಇವತ್ತು ಬಂದರೂ ಕೂಡ ಹ್ಯಾಪಿನೇ, ನಾಳೆಗೆ ಬಂದರೂ ಕೂಡ ಹ್ಯಾಪಿನೇ. ನಾನು ಆದಷ್ಟು ಬೇಗ ಬರಲಿ ಅಂತ ಅಷ್ಟೇ ನಾನು ಬಯಸೋದು. ಮತ್ತೇನಾದ್ರು ಅಪ್ಡೇಟ್ ಇದ್ದರೆ ಮತ್ತೆ ನಾನು ಈವ್ನಿಂಗ್ ತನಕ ಮತ್ತೊಂದು ಅಪ್ಡೇಟನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.